ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ 6ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗದ ಮಹತ್ವವನ್ನು ನಾವು ತಿಳಿದುಕೊಂಡು ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಸೊ ಎಲ್ಲ ಯೋಗಗಳಲ್ಲಿ ಅತ್ಯುತ್ತಮವಾದಂಥ ಶ್ರೇಷ್ಠವಾದಂತಹ ಯೋಗ ಭಕ್ತಿಯೋಗ. ಎಲ್ಲ ಯೋಗಿಗಳಲ್ಲಿ ಶ್ರೇಷ್ಠನಾದವನು ಭಕ್ತಿಯೋಗಿ ಅಂಥೇಳಿ ಭಗವಂತ 6ನೇ ಅಧ್ಯಾಯವನ್ನು ಕೊನೆಗೊಳಿಸುತ್ತಾರೆ. 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಕರ್ಮಯೋಗವನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ 7ನೇ ಅಧ್ಯಾಯದಿಂದ ಭಕ್ತಿಯೋಗದ ಅಧ್ಯಾಯಗಳು ಪ್ರಾರಂಭವಾಗುತ್ತವೆ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಕ್ತಿಯೋಗದ ಅಧ್ಯಾಯಗಳು. ಸೊ ಇಂದು ಭಕ್ತಿಯೋಗದ ಅಧ್ಯಾಯವಾಗಿರುವಂಥ 7ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಜ್ಞಾನ ವಿಜ್ಞಾನ ಯೋಗ ಅಂತ ಈ ಯೋಗದ ಹೆಸರು. ಸೊ ಜ್ಞಾನ ಅಂದರೆ ಏನು? ಜ್ಞಾನ ಅಂದರೆ ದೇಹ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದು. ವಿಜ್ಞಾನ ಅಂದರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವಂಥದ್ದು. ಸೊ ಈ ಸೆಕ್ಷನಲ್ಲಿ ಈ ಅಧ್ಯಾಯದಲ್ಲಿ ಒಟ್ಟು 5 ಸೆಕ್ಷನ್ಗಳು ಇವೆ. ಮೊದಲ ಸೆಕ್ಷನಲ್ಲಿ ಜ್ಞಾನವನ್ನು ಶ್ರವಣದ ಮೂಲಕ ಪಡೆಯಬೇಕು ಅನ್ನೋದನ್ನು ಭಗವಂತ ಹೇಳ್ತಾರೆ. ಶ್ರವಣದ ಮಹತ್ವವನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಸೊ ಭಗವಂತನ ಶಕ್ತಿಗಳು ಯಾವುವು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಲಿದ್ದೇವೆ. ಯಾರು ಕೃಷ್ಣನನ್ನು ಸ್ವೀಕರಿಸುತ್ತಾರೆ, ಯಾರು ತಿರಸ್ಕರಿಸುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ದೇವತೆಗಳ ಆರಾಧನೆಯ ಬಗ್ಗೆ ಇಲ್ಲಿ ಭಗವಂತ ವಿವರಿಸುತ್ತಾರೆ. ಯಾರು ಭಕ್ತನಾಗಬಹುದು ಅನ್ನೋದನ್ನು ಭಗವಂತ ವಿವರಿಸುತ್ತಾರೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನು ಒಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು ಅಂತ ಭಗವಂತ ಹೇಳ್ತಾರೆ. ಈಗ ನೀನು ನನ್ನನ್ನು ತಿಳಿದುಕೊಳ್ಬೇಕಂತ ಇದ್ದರೆ ನೀನು ಮೊದಲು ಶ್ರವಣವನ್ನು ಮಾಡಬೇಕು. ಹೇಗೆ? ಈಗ ಕೆಲವರು ಹೇಳ್ತಾರೆ ನಮಗೆ ಅಂದರೆ ಭಗವಂತನನ್ನು ಪ್ರೀತಿಸಬೇಕು ಅಂಥೇಳಿ ಭಗವಂತ ಹೇಳ್ತಾರೆ. ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಬೇಕು ಭಗವಂತನ ಜೊತೆ. ಆದರೆ ಪ್ರೀತಿ ಅನ್ನುವಂಥದ್ದು ನಮಗೆ ಭಗವಂತನಲ್ಲಿ ಪ್ರೀತಿ ಅನ್ನುವಂಥದ್ದು ಮೂಡುವುದೇ ಇಲ್ಲ. ನಾವು ನಮ್ಮ ಮನೆಯವರನ್ನ ಪ್ರೀತಿಸ್ತೇವೆ, ನಮ್ಮ ಸಂಬಂಧಿಕರನ್ನು, ನಮ್ಮ ಸ್ನೇಹಿತರನ್ನು. ಎಸ್, ಹೌದು. ಆದರೆ ಭಗವಂತನನ್ನು ಪ್ರೀತಿಸಬೇಕಂತ ನಮ್ಗೆ ಅನಿಸೋದೇ ಇಲ್ಲ. ಏನು ಮಾಡಬೇಕು ಅಂತ ಯಾರಾದರೂ ಕೇಳ್ಬೋದು. ಹೇಗೆ ಪ್ರೀತಿಸೋದು ಭಗವಂತನನ್ನು ಅಂತ ಯಾರಾದರೂ ಕೇಳ್ಬೋದು. ಸೊ ಭಗವಂತ ಹೇಳ್ತಾರೆ, ಎಸ್, ಸೊ ನೀನು ನನ್ನನ್ನು ಪ್ರೀತಿಸಬೇಕಂತಿದ್ರೆ ಮೊದಲು ನಾನು ಯಾರು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ. ನನ್ನ ಬಗ್ಗೆ ನೀನು ಕೇಳು, ನನ್ನ ಮಹಿಮೆಯನ್ನು ಕೇಳು. ನಾನು ಏನಂತ ಕೇಳಿದಾಗ ಪ್ರೀತಿ ಪ್ರೇಮ ಅನ್ನುವಂಥದ್ದು ತನ್ನಿಂತಾನೇ ಉಂಟಾಗುತ್ತದೆ ಅಲ್ವಾ. ಸೊ ಮೊದಲಿಗೆ ನಾವು ಯಾರು ಅಂತ ತಿಳಿದುಕೊಂಡು, ಅದಾದಮೇಲೆ ಭಗವಂತ ಯಾರು ಅಂತ ತಿಳಿದುಕೊಂಡು, ಭಗವಂತನ ಲೀಲೆಗಳು, ಭಗವಂತನ ಮಹಿಮೆಗಳ ಬಗ್ಗೆ ನಾವು ತಿಳಿದುಕೊಂಡಾಗ ಪ್ರೀತಿ ಸಹಜವಾಗಿಯೇ ಭಗವಂತನಲ್ಲಿ ಮೂಡುತ್ತದೆ. ಆದ್ದರಿಂದ ಭಗವಂತ ಹೇಳ್ತಾರೆ, ನೀನು ಕೇಳಿ ತಿಳಿದುಕೋ ನನ್ನ ಬಗ್ಗೆ, ತಚ್ಛೃಣು, ಕೇಳು ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ. ಈಗ ಜ್ಞಾನವನ್ನು ಪಡೆಯೋದಕ್ಕೆ 3 ವಿಧಾನ: ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ ಅಂತೇಳಿ. ಈಗ ಅಸೆಂಡಿಂಗ್ ಪ್ರೊಸೆಸ್, ನಂಬಿಕೆ, ಡಿಸೆಂಡಿಂಗ್ ಪ್ರೊಸೆಸ್ ಅಂತ. ಆರೋಹಣ ಪದ್ಧತಿ, ಶ್ರದ್ಧೆ, ಅವರೋಹಣ ಪದ್ಧತಿ. ಆರೋಹಣ ಪದ್ಧತಿ ಅಂದರೆ ಏನು? ನಮ್ಮ ಸ್ವಂತ ಬುದ್ಧಿಯ ಮೂಲಕ ನಾವು ಜ್ಞಾನವನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನು ಪಡುವಂಥದ್ದು. ಅಂದರೆ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ, ಏನಾದರೂ ಸಂಶೋಧನೆಗಳನ್ನು ಮಾಡೋದ್ರ ಮೂಲಕ ಪಡೆಯುವಂಥ ಜ್ಞಾನ, ಅದು ಆರೋಹಣ ಪದ್ಧತಿ ಅಂತ ಅನಿಸಿಕೊಳ್ಳುತ್ತದೆ. ಉದಾಹರಣೆಗೆ ವಿಜ್ಞಾನಿಗಳು, ಸೊ ಪ್ರತಿಯೊಂದನ್ನು ಅವರು ಸಂಶೋಧನೆ ನಡೆಸಿಯೇ ಅವರು ಅದನ್ನು ತಿಳಿದುಕೊಳ್ಳುತ್ತಾರೆ, ಆ ಜ್ಞಾನವನ್ನು ಅಲ್ವಾ. ಎಲ್ಲವನ್ನ ಕೂಡ ಸಂಶೋಧನೆ ಪ್ರಕಾರ ಏನು
ಏನನ್ನ ಕಂಡುಹಿಡಿತಾರೋ ಅದನ್ನು ಮಾತ್ರ ಅವರು ನಂಬುತ್ತಾರೆ ಸತ್ಯ ಅಂತೇಳಿ. ಎಸ್, ಸೈನ್ಸ್ ವರ್ಕ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ, ಯಾಕೆಂದರೆ ಅದು ಈ ಪ್ರಕೃತಿಯ ನಿಯಮವನ್ನು ಅಂದರೆ ಅದನ್ನು ಉಪಯೋಗಿಸಿ ಅದು ಕಾರ್ಯವನ್ನು ಮಾಡುತ್ತೆ. ಆದರೆ ವಿಜ್ಞಾನಿಗಳು ಇಲ್ಲಿ ಏನೇನು ಇದೆಯೋ ಅದನ್ನು ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಅಲ್ವಾ. ಸೊ ವಿಜ್ಞಾನಿಗಳು ಏನನ್ನು ಕಂಡುಹಿಡಿತಾರೆ? ದೇ ಆರ್ ಜಸ್ಟ್ ಅನ್ಫೋಲ್ಡಿಂಗ್ ದ ಟ್ರುತ್ ವಿಚ್ ಈಸ್ ಆಲ್ರೆಡಿ ದೇರ್ ಅಲ್ವಾ. ದೇ ಆರ್ ಜಸ್ಟ್ ಅಂದರೆ ಇಲ್ಲಿರುವಂಥದ್ದನ್ನೇ ಅವರು ಕಂಡುಹಿಡಿಬೋದು. ಅವರಿಗೆ ಇಲ್ಲಿ ಅಂದರೆ ಕಣ್ಣಿಗೆ ಕಾಣದಿರುವ ವಸ್ತುಗಳನ್ನು ಅವರು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಈಗ ಈ ಐಹಿಕ ಪ್ರಪಂಚವಾಗಲಿ, ಈಗ ಜೀವನ ಅಂದರೆ ಕೇವಲ ಜಡವಸ್ತು ಮಾತ್ರ ಅಲ್ಲ. ವಿಜ್ಞಾನಿಗಳು ಜಡವಸ್ತುವಿನ ಬಗ್ಗೆ ಮಾತ್ರ ಅವರು ಸಂಶೋಧನೆಯನ್ನು ನಡೆಸ್ಬೋದು. ಹಾಗೆಂತೇಳಿ ವಿಜ್ಞಾನಿಗಳು ಆ ಸಂಶೋಧನೆಯನ್ನು ನಡೆಸೋದಕ್ಕಿಂತ ಮುಂಚೆ ಅದು ಅಲ್ಲಿ ಇರಲಿಲ್ಲ ಅಂಥೇಳಿ ಅಲ್ಲ. ಈಗ ಉದಾಹರಣೆಗೆ ಆ್ಯಪಲ್ ಮರದಿಂದ ಬಿತ್ತು. ಸೊ ನ್ಯೂಟನ್ ಅಲ್ಲಿ ಕೆಳಗಡೆ ಕುಳಿತಿದ್ದ. ಯಾಕೆ ಬಿತ್ತು ಆ್ಯಪಲ್ ಮರದಿಂದ ಅಂತ ಪ್ರಶ್ನೆ ಅವನ ಮನಸ್ಸಿನಲ್ಲಿ ಮೂಡಿತ್ತು. ಸೊ ಅವನು ಬುದ್ಧಿವಂತ. ಯಾಕೆ ಬಿತ್ತು? ಗುರುತ್ವಾಕರ್ಷಣೆಯ ಬಲದಿಂದ ಬಿತ್ತು ಅಂತೇಳಿ. ಸೊ ಅವನು ಕಂಡುಹಿಡಿದಕ್ಕಿಂತ ಮುಂಚೆ ಕೂಡ ಆ್ಯಪಲ್ ಬೀಳ್ತಾ ಇತ್ತು, ಆದರೆ ಯಾಕೆ ಬಿತ್ತು ಅನ್ನೋದನ್ನು ಅವನು ಕಂಡುಹಿಡಿದಿದ್ದ. ಸೊ ಹಾಗೆ ಇಲ್ಲಿ ಎಲ್ಲವೂ ಇರುತ್ತದೆ, ಅದನ್ನು ವಿಜ್ಞಾನಿಗಳು ತಮ್ಮ ಸ್ವಂತ ಬುದ್ಧಿಯ ಮೂಲಕ ಕಂಡು ಹಿಡಿತಾರೆ. ಅದಕ್ಕಿಂತ ಮುಂಚೆ ಆ ಸತ್ಯ ಅಲ್ಲಿ ಇರುವುದಿಲ್ಲ ಅಂಥೇಳಿ ಅಲ್ಲ. ಆದ್ದರಿಂದ ವಿಜ್ಞಾನಿಗಳು ಕಂಡು ಹಿಡಿಯುವಂತಹ ಜ್ಞಾನ ಅದು ಪರಿಪೂರ್ಣವಾದ ಜ್ಞಾನವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಅವರು ಕೇವಲ ಜಡವಸ್ತುಗಳನ್ನು ಮಾತ್ರ ಕಾಣಬಲ್ಲರು ಅಲ್ವಾ. ಸೂಕ್ಷ್ಮ ವಸ್ತುಗಳನ್ನು ಅವರು ಕಾಣೋದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಈಗ ಮನುಷ್ಯರು ತಮ್ಮ ಸ್ವಂತ ಬುದ್ಧಿಯ ಮೂಲಕ ಕಂಡು ಹಿಡಿದಿರುವ ಜ್ಞಾನ ಅದು ನಿಜವಾದ ಅಂದರೆ ಪರ್ಫೆಕ್ಟ್ ಪರಿಪೂರ್ಣ ಜ್ಞಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ 4 ದೋಷಗಳು ಇದ್ದೇ ಇರುತ್ತದೆ. ಯಾವುದು ಅದು 4 ದೋಷಗಳು? ಮೊದಲನೇದಾಗಿ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ. ಎರಡನೇದಾಗಿ ತಪ್ಪು ಮಾಡುವ ಪ್ರವೃತ್ತಿ ನಮ್ಮಲ್ಲಿ ಇರುತ್ತದೆ. ಮೂರನೇದಾಗಿ ಮೋಸ ಮಾಡುವಂಥ ಪ್ರವೃತ್ತಿ ಇರುತ್ತದೆ. ನಾಲ್ಕನೇದಾಗಿ ನಾವು ಭ್ರಮೆಗೊಳಗಾಗುತ್ತೇವೆ ಮನುಷ್ಯರು. ಸೊ ಮನುಷ್ಯರಲ್ಲಿರುವಂಥ 4 ಸಹಜ ದೋಷಗಳು ಇವು. ಸೊ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ, ಇದು ಪರಿಮಿತವಾಗಿರುವಂಥದ್ದು ಅಲ್ವಾ ಇಂದ್ರಿಯಗಳು. ಈಗ ನಮ್ಮ ಕಣ್ಣುಗಳು ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಸೂರ್ಯನ ಬೆಳಕಿಲ್ಲ ಅಂದರೆ. ಕತ್ತಲೆಯಲ್ಲಿ ಯಾವುದಾದ್ರೂ ವಸ್ತುವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ನಾವು? ಇಲ್ಲ. ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ ಒಂದು ವಸ್ತುವನ್ನು ನಾವು ನೋಡಬೇಕಂತ ಇದ್ದರೆ. ನಮ್ಮ ಕೈಯನ್ನೇ ನಾವು ಕಾಣಲಿಕ್ಕೆ ಆಗುವುದಿಲ್ಲ ಕತ್ತಲೆಯಲ್ಲಿ, ನಮಗೆ ಬೆಳಕಿನ ಅವಶ್ಯಕತೆ ಇದೆ. ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಉದಾಹರಣೆಗೆ ಈಗ ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿದು ನಾವು ಆರೆಂಜನ್ನು ತಿಂದಾಗ ನಮಗೆ ಆರೆಂಜ್ ಸಿಹಿ ಅನಿಸುತ್ತದೆ. ಸಕ್ಕರೆ ತಿಂದು ಆರೆಂಜನ್ನು ತಿಂದರೆ ಆರೆಂಜ್ ನಮಗೆ ಹುಳಿ ಅನಿಸ್ತದೆ. ಸೊ ಆರೆಂಜ್ ಸೇಮ್. ಹೇಗೆ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ, ಯಾಕೆಂದರೆ ಅದು ನಾವು ಮೊದಲು ಏನು ತಿಂತೀವೋ ಅದರ ಪ್ರಕಾರ ಅದು ನಮಗೆ ಆ ಟೇಸ್ಟನ್ನು ಅದು ಕೊಡುತ್ತದೆ. ಈಗ ನಾವು ಕಾಫಿ ಅಥವಾ ಏನಾದರೂ ಕುಡಿಯುವಾಗ ಸೊ ಅದಕ್ಕಿಂತ ಮುಂಚೆ ನಾವು ಸ್ವೀಟನ್ನು ತಿಂದರೆ ಕಾಫಿಯಲ್ಲಿರುವ ಸಕ್ಕರೆಯನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಆಗೋದಿಲ್ಲ, ನಮ್ಮ ನಾಲಿಗೆಗೆ ಗೊತ್ತಾಗೋದಿಲ್ಲ ಅದರಲ್ಲಿ ಸಕ್ಕರೆ ಇದೆ ಅನ್ನುವಂಥದ್ದು. ಸೊ ನಮ್ಮ ಇಂದ್ರಿಯಗಳು ಹೇಗೆ ಪರಿಪೂರ್ಣ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಅಲ್ವಾ. ಈಗ ಬಿರು ಬಿಸಿಲಿನಿಂದ ಮನೆಯ ಒಳಗಡೆ ಬಂದಾಗ ನಮಗೆ ರೂಮ್ ಟೆಂಪ್ರೇಚರ್ ತುಂಬ ತಂಪಾಗಿದೆ ಅಂತ ಅನಿಸ್ತದೆ. ಅದೇ AC ರೂಮಿನಿಂದ ನಾವು ರೂಮ್ ಟೆಂಪ್ರೇಚರ್ಗೆ ಬಂದಾಗ ಅಂದರೆ ಈಗ AC ಇಲ್ಲದಿರುವಂಥ ರೂಮಿಗೆ ಬಂದಾಗ ಇದೇ ನಮಗೆ ಬಿಸಿ ಅಂತ ಅನಿಸುತ್ತೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಮ್ಮ ಇಂದ್ರಿಯಗಳು ನಮಗೆ ಅಂದರೆ ಅದು ಸರಿಯಾದ ಒಂದು ಇದನ್ನು ಅದು ಹೇಳುವುದಿಲ್ಲ. ಸೊ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ. ಅದಲ್ಲದೆ ನಾವು ಜಡ ವಸ್ತುಗಳನ್ನು ಮಾತ್ರ ಕಾಣಬಲ್ಲೆವು, ಸೂಕ್ಷ್ಮ ವಸ್ತುಗಳನ್ನು ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಸೂಕ್ಷ್ಮ ವಸ್ತುಗಳು ಈಗ ಈ ನಮ್ಮ ದೇಹ ಪಂಚಭೂತಗಳಿಂದ ಕೂಡಿದೆ. ಪಂಚಭೂತಗಳನ್ನು ನಾವು ನೋಡಬಹುದು. ಅಥವಾ ಈಗ ಕೆಲವೊಂದು ವಿಷಯಗಳು ಈಗ ನಮ್ಮ ದೇಹದಲ್ಲಿ ಸೂಕ್ಷ್ಮ ಒಂದು ಶರೀರ ಅನ್ನುವಂಥದ್ದು, ಮನಸ್ಸು, ಬುದ್ಧಿ, ಅಹಂಕಾರ, ಇದನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಪಂಚಭೂತಗಳಲ್ಲಿ ಕೂಡ ಗಾಳಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೂಕ್ಷ್ಮ ದೇಹದಲ್ಲಿರುವಂಥ ಮನಸ್ಸು, ಬುದ್ಧಿ, ಅಹಂಕಾರ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದರ ಅರ್ಥ ಮನಸ್ಸಿಲ್ಲ, ಬುದ್ಧಿ ಇಲ್ಲ ಅಂಥೇಳಿ ಅಲ್ಲ ಅಲ್ವಾ. ಸೊ ಆತ್ಮ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಪರಮಾತ್ಮ ಕೂಡ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಸೊ ನಮ್ಮ ಕಣ್ಣಿಗೆ ಕಾಣಿಸೋದ್ರ ಬಗ್ಗೆ ಮಾತ್ರ ನಾವು ಸಂಶೋಧನೆಯನ್ನು ನಡೆಸಬಹುದು. ಆದ್ದರಿಂದ ಸಂಶೋಧನೆಗಳ ಮೂಲಕ ನಾವು ನಡೆಸುವಂಥ ಕಂಡುಹಿಡಿಯುವಂಥ ಜ್ಞಾನ ಅದು ಪರಿಪೂರ್ಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ನಮ್ಮ ಇಂದ್ರಿಯಗಳು ಪರಿಪೂರ್ಣವಲ್ಲ. ಎರಡನೇದಾಗಿ ತಪ್ಪು ಮಾಡುವ ಪ್ರವೃತ್ತಿ ಮನುಷ್ಯರಲ್ಲಿ ಇದ್ದೇ ಇರುತ್ತದೆ ಅಲ್ವಾ. ಯಾರು ಕೂಡ ಪರಿಪೂರ್ಣರಲ್ಲ. ಈಗ ವೈಜ್ಞಾನಿಕ ಲೋಕದಲ್ಲಿ ಹಲವಾರು ಸಂಶೋಧನೆಗಳು ನಡೆಯುತ್ತಾ ಇರುತ್ತದೆ. ಆ ಸಂಶೋಧನೆ ಹೊಸ ಸಂಶೋಧನೆ ಏನನ್ನ ತೋರಿಸುತ್ತದೆ?
ಹಳೆ ಸಂಶೋಧನೆಯನ್ನ ಅದು ಸುಳ್ಳು ಅಂತ ಹೇಳುತ್ತದೆ. ಮನುಷ್ಯರಲ್ಲಿ ತಪ್ಪು ಮಾಡುವಂತಹ ಪ್ರವೃತ್ತಿ ಇದ್ದೇ ಇರುತ್ತಲ್ವಾ. ಸೊ ಯಾರು ಕೂಡ ಪರಿಪೂರ್ಣರಲ್ಲ, ಮನುಷ್ಯರಂದ ಮೇಲೆ ತಪ್ಪು ಮಾಡಲೇಬೇಕು ಅಂತ ಹೇಳಲಾಗುತ್ತದೆ. ಈಗ ವಿಜ್ಞಾನಿಗಳು ಹೊಸ ಹೊಸ ಸಂಶೋಧನೆಗಳನ್ನು ನಡೆಸುತ್ತಾನೆ ಇರುತ್ತಾರೆ. ಕೆಲವೊಂದು ಹೊಸ ಸಂಶೋಧನೆಗಳು ಹಳೆಯ ಸಂಶೋಧನೆಯನ್ನ ಅಲ್ಲಗಳೆಯುತ್ತವೆ, ಅದು ಸುಳ್ಳು ಅಂತ ಹೇಳುತ್ತವೆ. ಉದಾಹರಣೆಗೆ ಮೊದಲು ಭೂಮಿಯನ್ನ ಚಪ್ಪಟೆ ಇದೆ ಅಂತ ಹೇಳಿದ್ರು, ಅದಾದ್ಮೇಲೆ ದುಂಡಗಿದೆ ಅಂತ ಹೇಳಿದ್ರು. ಹೀಗೆ ಹೊಸ ಹೊಸ ಸಂಶೋಧನೆಗಳು ನಡೀತಾನೆ ಇರುತ್ತವೆ. ಹಳೆಯ ಸಂಶೋಧನೆಯನ್ನ ಅದು ಸುಳ್ಳು ಅಂತ ಹೇಳುತ್ತದೆ. ಅವರು ಯಾವತ್ತೂ ಸಾರಿ ಅಂತ ಕೇಳುವುದಿಲ್ಲ. ಹೊಸ ಸಂಶೋಧನೆ ಇದನ್ನ ದೃಢಪಡಿಸುತ್ತದೆ, ಹಳೆಯದನ್ನ ಸುಳ್ಳು ಮಾಡಲಾಗುತ್ತದೆ. ಹೀಗೆ ಹಲವಾರು ವಿಷಯಗಳನ್ನ ನಾವು ನೋಡಿದ್ದೇವೆ. ಕೆಲವೊಂದು ಮೆಡಿಸಿನ್ಗಳು ಇದೇ ಒಂದು 15 ವರ್ಷದ ಹಿಂದೆ ಕಂಡು ಹಿಡಿದಿರುವಂಥ ಮೆಡಿಸಿನ್, 15-20 ವರ್ಷದ ಹಿಂದೆ ಕಂಡು ಹಿಡಿದಿರುವಂಥ ಮೆಡಿಸಿನನ್ನು ಈಗ ಏನು ಹೇಳಲಾಗುತ್ತದೆ ಔಷಧಿಗಳನ್ನು, ಅದು ಒಳ್ಳೆಯದಲ್ಲ, ಅದು ಮಾನವನ ಒಂದು ಜೀವನಕ್ಕೆ ಹಾನಿಯನ್ನು ಮಾಡುವಂಥದ್ದು, ಜೀವಕ್ಕೆ ಅಂತ ಕೆಲವೊಂದು ಹೊಸ ಸಂಶೋಧನೆ ದೃಢಪಡುತ್ತೆ. ಹಲವಾರು ರೀತಿಯಲ್ಲಿ ನಾವು ನೋಡ್ತೇವೆ ಹಳೆ ಸಂಶೋಧನೆಗಳನ್ನು, ಹೊಸ ಸಂಶೋಧನೆಗಳು ಈ ಥರ ಅದು ಸರಿಯಲ್ಲ ಅಂತ ಹೇಳುವಂಥದ್ದು. ಈಗ ಕಂಡುಹಿಡಿದಿರುವಂಥ ಸಂಶೋಧನೆ ಹಳೆಯದನ್ನು ಸರಿಯಲ್ಲ, ಅದು ತಪ್ಪು ಅಂತ ಹೇಳುವುದಂತ ಇದ್ದರೆ, ಇನ್ನು 10 ವರ್ಷಗಳ ನಂತರ ಬರುವಂಥ ಇನ್ನೂ ಹೊಸ ಸಂಶೋಧನೆಗಳು ಈಗ ಕಂಡುಹಿಡಿದಿರೋದನ್ನು ತಪ್ಪು ಅಂತ ಹೇಳ್ಬಹುದಲ್ವಾ. ಸೊ ಹೇಗೆ ನಾವು ನಂಬುವಂಥದ್ದು? ಯಾಕೆಂದರೆ ಸಂಶೋಧನೆಗಳು ನಿರಂತರವಾಗಿ ನಡೀತಾನೆ ಇರುತ್ತದೆ. ಹೊಸ ಹೊಸ ವಿಷಯಗಳನ್ನು ಅವರು ಕಂಡುಹಿಡಿತಾ ಇರುತ್ತಾರೆ. ನಿಜವಾದ ಜ್ಞಾನ ಅಂದರೆ ಅದು ಬದಲಾಗಬಾರದು. ಯಾವುದು ಬದಲಾಗುತ್ತೋ ಅವರು ಮತ್ತೆ ಮತ್ತೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ, ಅದರ ಅರ್ಥ ಅವರಿಗೆ ಇನ್ನೂ 100% ಸತ್ಯ ಅನ್ನೋದು ಗೊತ್ತಾಗಲಿಲ್ಲ, ಆದ್ದರಿಂದ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಭಗವದ್ಗೀತೆಯ ಜ್ಞಾನ ಯಾವತ್ತೂ ಬದಲಾಗುವುದಿಲ್ಲ. ಇದು ಈಗಲ್ಲ, ಇನ್ನು ಲಕ್ಷಾಂತರ ವರ್ಷಗಳ ನಂತರ ಕೂಡ ಈ ಜ್ಞಾನ ಹೀಗೆ ಇರುತ್ತದೆ. ಯಾಕೆಂದರೆ ಇದು ಪರಮ ಸತ್ಯ. ಪರಮ ಸತ್ಯ ಯಾವತ್ತೂ ಬದಲಾಗುವುದಿಲ್ಲ. ಆದರೆ ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಕಂಡು ಹಿಡಿದಿರುವಂತಹ ಸತ್ಯ ಅಂತ ನಾವೇನು ಅಂದ್ಕೊಳ್ತೀವೋ ಜ್ಞಾನ, ಅದು ಬದಲಾಗುತ್ತಾ ಹೋಗುತ್ತೆ. ಸತ್ಯ ಅನ್ನುವಂಥದ್ದು ಬದಲಾಗುವುದಿಲ್ಲ. ಅದರಿಂದ ಇದು ಏನನ್ನ ತೋರಿಸುತ್ತದೆ? ಸೊ ನಾವು ಪರಿಪೂರ್ಣರಲ್ಲ, ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಕಂಡು ಹಿಡಿದಿರುವ ಜ್ಞಾನ ಕೂಡ ಪರಿಪೂರ್ಣವಲ್ಲ ಅನ್ನೋದನ್ನು ಇದು ತೋರಿಸುತ್ತದೆ. ಮೂರನೆಯದಾಗಿ ನಮ್ಮಲ್ಲಿ ಮೋಸ ಮಾಡುವ ಪ್ರವೃತ್ತಿ ಕೂಡ ಇರುತ್ತದೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ. ಸೊ ಇದು ವೈಜ್ಞಾನಿಕ ಲೋಕದಲ್ಲಿ ಕೂಡ ಇರುತ್ತದೆ, ಸಂಶೋಧನೆಗಳಲ್ಲಿ ಕೂಡ. ಸೊ ಈ ಥರ ಮೋಸ ಮಾಡುವಂಥ ಪ್ರವೃತ್ತಿ, ಒಬ್ಬರು ಕಂಡು ಹಿಡಿದಿರುವಂಥ ಸಂಶೋಧನೆಯನ್ನು ಸೊ ಅದನ್ನು ಒಂದು ಬಿಡುಗಡೆ ಮಾಡದೇ ಇರುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಮತ್ತು ನಾಲ್ಕನೆಯದು, ನಾವು ಭ್ರಮೆಗೊಳಗಾಗುತ್ತೇವೆ. ಸೊ ಭ್ರಮೆ ಅನ್ನುವಂಥದ್ದು, ಕೆಲವೊಂದು ವಿಷಯಗಳನ್ನು ನಾವು ಸರಿಯಾದ ರೀತಿಯಲ್ಲಿ ನೋಡೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಾಗ ದೂರದ ರೋಡಿನಲ್ಲಿ ನಮಗೆ ನೀರು ಇರೋ ಥರ ಅನಿಸುತ್ತೆ, ಅಲ್ಲಿ ನೀರು ಇರುವುದಿಲ್ಲ, ನಾವು ಭ್ರಮೆಗೊಳಗಾಗುತ್ತೇವೆ. ಅದಲ್ಲದೆ ಈಗ ಈ ಚಿತ್ರದಲ್ಲಿ ನಿಮಗೆ ಕಾಣಿಸುವ ಹಾಗೆ, ಈಗ ಒಂದು ಗ್ಲಾಸ್ನಲ್ಲಿ ನೀರಿದೆ, ಆ ನೀರಿನ ಒಳಗಡೆ ಪೆನ್ನನ್ನು ಇಡಲಾಗಿದೆ. ಆ ಪೆನ್ನು 2 ಭಾಗವಾದ ಥರ ನಮಗೆ ಕಾಣಿಸ್ತಾ ಇದೆ, ತುಂಡಾಗಿ ವಾರೆಕೋರೆಯಾಗಿ ಇದೆ ಅಂತೇಳಿ. ಆ್ಯಕ್ಚುಲಿ ಆ ಪೆನ್ನು ಹಾಗಿಲ್ಲ. ಸೊ ನಾವು ಭ್ರಮೆಗೊಳಗಾಗುತ್ತೇವೆ. ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸುವ ಥರ ಇಲ್ಲಿ ಒಂದು ಕ್ಯೂಬ್ ಇದೆ, ಇದರಲ್ಲಿ ನೀಲಿ ವರ್ಣ ಮೊದಲಿದೆಯೋ ಅಥವಾ ಹಳದಿ ಬಣ್ಣ ಮೊದಲಿದೆಯೋ ಅನ್ನೋದನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಕಷ್ಟವಾಗುತ್ತೆ. ಈಗ ಇಲ್ಲಿ ಈ ಒಂದು ಚಿತ್ರವಿದೆ, ಈಗ ಈ ಚಿತ್ರದ ನಡುವಿನಲ್ಲಿ ಒಂದು ಬಿಂದು ಇದೆ. ಆ ಬಿಂದುವಿನ ಮೇಲೆ ಮನಸ್ಸನ್ನು ನೀವು ನೆಟ್ಟು ನೀವು ಹಿಂದೆ ಅಥವಾ ಮುಂದೆ ಈ ಥರ ಹೋದಾಗ, ಹಿಂದೆ ಮುಂದೆ ನೀವು ಚಲಿಸಿದಾಗ ನಿಮಗೆ ಏನಾಗುತ್ತೆ, ಅದರ ಸುತ್ತಲೂ ಇರುವಂತಹ ಈ ಸರ್ಕಲ್ ಅದು ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದಾಗೆ ಕಾಣಿಸುತ್ತದೆ. ಆ್ಯಕ್ಚುಲಿ ಅದು ತಿರುಗುತ್ತಾ ಇದೆಯಾ? ತಿರುಗ್ತಾ ಇಲ್ಲ. ಸೊ ನಾವು ಭ್ರಮೆಗೊಳಗಾಗುತ್ತೇವೆ. ಈ ಚಿತ್ರದಲ್ಲಿ ನೋಡಿರುವ ಪ್ರಕಾರ ಇಲ್ಲಿ ಬ್ಲಾಕ್ಸ್ ಇದೆ. ಸೊ ಈ ಬ್ಲಾಕ್ಸ್ ಯಾವ ಥರ ಕಾಣಿಸುತ್ತೆ ನಮಗೆ? ವಾರೆ ಕೋರೆಯಾಗಿ ಇದೆ ಅಂತೇಳಿ. ಆದರೆ ಅದು ವಾರೆ ಕೋರೆಯಾಗಿಲ್ಲ, ಅದನ್ನು ಜಸ್ಟ್ ಹಿಂದೆ ಮುಂದೆ ಇಡಲಾಗಿದೆ ಅಷ್ಟೇ. ಸೊ ನಾವು ಹಲವಾರು ವಿಷಯಗಳಲ್ಲಿ ನಾವು ಭ್ರಮೆಗೊಳಗಾಗುತ್ತೇವೆ. ಆದ್ದರಿಂದ ಈ 4 ದೋಷಗಳನ್ನು ಹೊಂದಿರುವಂತಹ ನಾವು ನಮ್ಮ ಸ್ವಂತ ಪ್ರಯತ್ನದಿಂದ ಕಂಡು ಹಿಡಿದಿರುವಂತಹ ಜ್ಞಾನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ವಿಜ್ಞಾನಿಗಳು ಎಷ್ಟೇ ಸಂಶೋಧನೆಯನ್ನು ಕಂಡು ಹಿಡಿಯಬಹುದು. ಈಗ ಒಬ್ಬ ರೋಗಿಗೆ ರಕ್ತದ ಅವಶ್ಯಕತೆ ಇದ್ದಾಗ ವಿಜ್ಞಾನಿಗಳು ಆ ರಕ್ತವನ್ನು ತಾವು ತಯಾರಿಸುವುದಕ್ಕೆ ಅವರಿಗೆ ಆಗುವುದಿಲ್ಲ. ಭಗವಂತ ತಯಾರಿಸಿದ ಇನ್ನೊಂದು ದೇಹದಿಂದಲೇ ಆ ರಕ್ತವನ್ನು ಅವರು ಪಡೆಯಬೇಕಾಗುತ್ತದೆ ಅಲ್ವಾ. ಸೊ ಆದ್ದರಿಂದ ಹಲವಾರು ವಿಷಯಗಳಲ್ಲಿ ನಾವು ಭಗವಂತನ ಮೇಲೆ ಅವಲಂಬಿತರಾಗಿದ್ದೀವಿ, ನಾವು ಇಲ್ಲ ಅಂದರೂ ಸರಿಯೇ. ವಿಜ್ಞಾನಿಗಳು
ಅವರು ಸಂಶೋಧನೆಗಳನ್ನು ಕಂಡುಹಿಡಿಬೋದು, ಆದರೆ ಅವರ ಬ್ರೈನನ್ನು ಅವರು ಕಂಡುಹಿಡಿದಿಲ್ಲ, ಅವರ ಬ್ರೈನನ್ನು ಅವರು ತಯಾರಿಸಲಿಲ್ಲ. ಅದು ಭಗವಂತನಿಂದ ಸೃಷ್ಟಿಸಲ್ಪಟ್ಟಿರುವಂಥದ್ದು. ಸೊ ಹೀಗೆ ಜ್ಞಾನ ಅನ್ನುವಂಥದ್ದು ಈಗ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಜೊತೆಗೆ ಇದು ಹೋಗಬೇಕು ಹೊರತು ನಾವು ಆಧ್ಯಾತ್ಮಿಕತೆಯನ್ನು ದೂರ ಇಟ್ಟು ಭಗವಂತ ಇಲ್ಲ ಅಂತ ಹೇಳಿ ನಾವು ಏನು ಜ್ಞಾನವನ್ನು ಕಂಡುಹಿಡಿತೀವೋ ಆ ಜ್ಞಾನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಮತ್ತು ಭಗವಂತನ ಪ್ರತಿಯೊಂದು ಅಂದರೆ ಎಲ್ಲ ಅವತಾರಗಳು ಎಲ್ಲವೂ ಕೂಡ ಅದು ಪರಿಪೂರ್ಣತೆಯಿಂದ ಕೂಡಿರುವಂಥದ್ದು. ಸೊ ಭಗವಂತ ನಮಗೆ ಶಾಸ್ತ್ರಗಳ ಮೂಲಕ ಕೊಟ್ಟಿರುವಂತಹ ಜ್ಞಾನ ಇದು ಪರಿಪೂರ್ಣವಾಗಿರುವಂಥದ್ದು. ಈ 4 ದೋಷಗಳಿಂದ ಮುಕ್ತರಾಗಿರುವಂಥವರು ಭಗವಂತ. ಆದ್ದರಿಂದ ಶಾಸ್ತ್ರಗಳಲ್ಲಿ ಇರುವಂತಹ ಜ್ಞಾನ ಇದು ಪರಿಪೂರ್ಣವಾದದ್ದು ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಸೊ ಇನ್ನೊಂದು ವಿಧಾನ ಈಗ ಜ್ಞಾನವನ್ನು ಪಡೆಯೋದಕ್ಕೆ ಅಂದರೆ ನಂಬಿಕೆ. ಈಗ ನಂಬಿಕೆ ಅನ್ನುವಂಥದ್ದು, ವಿಶ್ವಾಸ ಅನ್ನುವಂಥದ್ದು, ನಾವು ನಂಬಿಕೆಯನ್ನು ಇಡಲೇಬೇಕಾಗುತ್ತಲ್ಲ. ಹಲವಾರು ನಮ್ಮ ಈಗ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ನಾವು ನಂಬಿಕೆ ಅನ್ನುವಂಥದ್ದು ನಮಗೆ ಇರಲೇಬೇಕು, ಇಲ್ಲದಿದ್ದರೆ ಬದುಕುವುದು ಕಷ್ಟವಾಗುತ್ತದೆ. ದಿನನಿತ್ಯ ನಾವು ಬಳಸುವಂತಹ ಒಂದು ವಸ್ತುಗಳಲ್ಲಾಗಲಿ ಅಂದರೆ ಎಲ್ಲದರಲ್ಲೂ ಕೂಡ ನಮಗೆ ನಂಬಿಕೆ ಇಲ್ಲದಿದ್ದರೆ ಅಥವಾ ನಮಗೆ ಏನಾದರೂ ಡೌಟ್ ಬಂದರೆ, ಸಂದೇಹ ಬಂದರೆ, ಅಥವಾ ಈಗ ನಾವು ಉಪಯೋಗಿಸುತ್ತಿರುವ ನೀರಿನಲ್ಲಿ ಏನಾದರೂ ಕಂಟಾಮಿನೇಷನ್ ಆಗಿದೆ ಅಥವಾ ಕಲುಷಿತಗೊಂಡಿದೆ ಅಂತ ನಮಗೆ ಡೌಟ್ ಬಂದರೆ ಆ ನೀರನ್ನು ಉಪಯೋಗಿಸೋದಕ್ಕಾಗಲ್ಲ. ಅಥವಾ ಹಾಲು ಮನೆಗೆ ಈಗ ನಾವು ಹಾಲು ತೊಗೊಂಡು ಬರ್ತೀವಿ, ಹಾಲಲ್ಲಿ ಯಾರಾದರೂ ಏನಾದರೂ ಮಿಕ್ಸ್ ಮಾಡಿದ್ರಿ ಅಂತೇಳಿ ಸಂದೇಹ ಪಟ್ಟರೆ ಹಾಲು ಸೇವಿಸೋದಕ್ಕಾಗುತ್ತಾ? ನಮಗೆ ಇಲ್ಲ. ಸೊ ಹೀಗೆ ಹಲವಾರು ವಿಷಯದಲ್ಲಿ ನಾವು ನಂಬಬೇಕಾಗುತ್ತೆ, ಇಲ್ಲದಿದ್ದರೆ ಬದುಕು ಕಷ್ಟವಾಗುತ್ತೆ ಪ್ರತಿಯೊಂದರ ಬಗ್ಗೆ ಡೌಟ್ ಪಡ್ತಾ ಹೋದರೆ. ಉದಾಹರಣೆಗೆ ಈಗ ನಮಗೆ ಹುಷಾರಿಲ್ಲದೆ ಇದ್ದಾಗ, ಅನಾರೋಗ್ಯದಿಂದ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ನಮಗೆ ಔಷಧಿಯನ್ನು ಬರೆದು ಕೊಡ್ತಾರೆ. ಸೊ ನಾವು ಆ ಔಷಧಿಯನ್ನು ತೆಗೆದುಕೊಳ್ತೀವಿ. ನಮಗೆ ಆ ಟ್ಯಾಬ್ಲೆಟ್ಸನ್ನು ಯಾರು ತಯಾರು ಮಾಡಿರ್ತಾರಲ್ಲ ಅವರ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಏನು ಹಾಕಿದ್ದಾರೆ ಅಂತ ನಾವು ನೋಡ್ತೀವ? ಇಲ್ಲ, ನಮಗೆ ನಂಬಿಕೆ ಇದೆ, ಡಾಕ್ಟರ್ ಮೇಲೆ ನಮಗೆ ನಂಬಿಕೆ ಇದೆ, ನಾವು ಅದನ್ನು ತಗೊಳ್ತೀವಿ, ಅದು ನಮಗೆ ವಾಸಿ ಆಗುತ್ತೆ, ನಾವು ಆರೋಗ್ಯವಂತರಾಗ್ತೀವಿ. ಅದನ್ನು ತಿನ್ನೋದ್ರಿಂದ ನಮಗೆ ಏನು ಅನಾರೋಗ್ಯದ ಸಮಸ್ಯೆ ಇರುತ್ತೋ ಅದು ಬಗೆಹರಿಯುತ್ತದೆ. ಇನ್ನು ಕೆಲವೊಂದು ಬಾರಿ ತೀರಾ ಅನಾರೋಗ್ಯಕ್ಕೊಳಗಾದಾಗ ಡಾಕ್ಟರ್ ಹೇಳ್ತಾರೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ ಅಂಥೇಳಿ. ಓಕೆ, ನಾವು ಎಸ್ ಅಂತ ಹೇಳ್ತೇವೆ, ನಂಬ್ತೀವಿ ನಾವು ಡಾಕ್ಟ್ರನ್ನು. ಪ್ರಜ್ಞೆ ತಪ್ಪಿಸಿ ನಮ್ಮನ್ನು ಅಲ್ಲಿ ಮಲಗಿಸಲಾಗುತ್ತದೆ. ಡಾಕ್ಟ್ರು ನಮ್ಮ ಅಂದರೆ ದೇಹವನ್ನು ಕೊಯ್ದು ಏನೇನೋ ಮಾಡ್ತಾರೆ. ನಮಗೀಗ ಏನಾದರೂ ಡೌಟ್ ಬಂದರೆ ಅವರೇನಾದರೂ ನಮ್ಮ ಕಿಡ್ನಿಯನ್ನು ತೆಗಿಬೋದು, ಅಥವಾ ಅವರು ನೈಫನ್ನು, ಚಾಕುವನ್ನು ನಮ್ಮ ಹೊಟ್ಟೆ ಒಳಗಡೆ ಬಿಡ್ಬೋದು ಅಂತ ನಮಗೇನಾದರೂ ಸಂದೇಹ ಬಂದರೆ ಇದನ್ನು ಮಾಡಿಸ್ಕೊಳಕ್ಕಾಗತ್ತಾ? ಇಲ್ಲ. ಸೊ ನಂಬಲೇಬೇಕಾಗುತ್ತೆ ನಾವು. ಉದಾಹರಣೆಗೆ ಈಗ ಸಲೂನಿಗೆ ಅಂದರೆ ಬಾರ್ಬರ್ ಶಾಪಿಗೆಲ್ಲ ಹೋಗ್ತಾರೆ ಇಲ್ಲಿ ಅಂದರೆ ಪುರುಷರು. ಸೊ ಅವರು ಹೇರ್ ಕಟ್ ಮಾಡುವಾಗ ಕಣ್ಮುಚ್ಕೊಂಡು ಕುತ್ಕೊಳ್ತಾರೆ. ಆ ಹೇರ್ ಕಟ್ ಮಾಡೋನ ಕೈಯಲ್ಲಿ ಶಾರ್ಪ್ ಆಗಿರುವಂಥ ಒಂದು ಅಂದರೆ ಇದೆಲ್ಲ ಇರುತ್ತೆ ಅಲ್ವಾ, ಕತ್ತರಿ ಇರುತ್ತೆ ಮತ್ತು ಏನೋ ಇರುತ್ತೆ. ಸೊ ಏನಾದರೂ ನಮಗೆ ಡೌಟ್ ಬಂದರೆ ಇವನನ್ನು ಹೇರ್ ಕಟ್ ಮಾಡೋ ಬದಲು ಕತ್ತು ಕೊಯ್ದ್ರೆ ಅಂಥೇಳಿ ನಾವು ಸುಮ್ಮನೆ ಕಣ್ಮುಚ್ಚಿ ಅಂದರೆ ಅವರು ಸುಮ್ಮನೆ ಕಣ್ಮುಚ್ಚಿ ಕುಳಿತಿರ್ತಾರೆ. ಸೊ ನಂಬಿಕೆ ಇದೆ ಬಾರ್ಬರ್ ಮೇಲೆ. ಬಸ್ಸಿನ ಬೋರ್ಡ್ ನೋಡಿಕೊಂಡು ನಾವು ಕುಳಿತುಕೊಳ್ತೀವಿ, ಬಸ್ಸನ್ನು ಹತ್ತಿ ನಾವು ಕುಳಿತುಕೊಳ್ತೀವಿ. ಆ ಡ್ರೈವರ್ ಮೇಲೆ ನಮಗೆ ನಂಬಿಕೆ ಇದೆ, ಅವ್ನು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ ಅಂಥೇಳಿ. ಬೇಡ, ನಾವೀಗ ಫ್ಲೈಟಲ್ಲಿ ಪ್ರಯಾಣಿಸುವಾಗ ನಾವು ಫ್ಲೈಟನ್ನು ಹತ್ತೀವಿ, ಅದಕ್ಕಿಂತ ಮುಂಚೆ ಯಾವತ್ತಾದರೂ ನಾವು ಪೈಲಟನ್ನು ಕೇಳಿದ್ದೀವಾ? ನಿನ್ನ ಲೈಸೆನ್ಸನ್ನು ತೋರಿಸು, ಎಷ್ಟು ವರ್ಷ ನಿನಗೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಹೇಳು ಅಂತ ನಾವು ಕೇಳಿದ್ದೀವಾ? ಇಲ್ಲ. ಸೊ ನಾವು ಕೂತ್ಕೊಳ್ತೀವಿ. ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಒಂದು ಕ್ಷಣದಲ್ಲಿ ಏನು ಕೂಡ ಆಗ್ಬೋದು, ಆದರೂ ನಮಗೆ ನಂಬಿಕೆ ಇದೆ ಪೈಲಟ್ ಮೇಲೆ. ಸೊ ನಮಗೆ ಡಾಕ್ಟರ್ ಮೇಲೆ ನಂಬಿಕೆ ಇದೆ, ಬಾರ್ಬರ್ ಮೇಲೆ ನಂಬಿಕೆ ಇದೆ, ಬಸ್ ಡ್ರೈವರ್ ಮೇಲೆ ನಂಬಿಕೆ ಇದೆ, ಪೈಲಟ್ ಮೇಲೆ ನಂಬಿಕೆ ಇದೆ. ಆದರೆ ದೇವರ ಮೇಲೆ ಯಾಕೆ ನಮಗೆ ನಂಬಿಕೆ ಇಲ್ಲ? ಭಗವಂತ ಮತ್ತು ಭಗವಂತನ ವಾಣಿಯ ಮೇಲೆ ನಮಗೆ ಯಾಕೆ ನಂಬಿಕೆ ಇಲ್ಲ? ವಿಜ್ಞಾನಿಗಳು ಒಂದು ಪುಸ್ತಕವನ್ನು ಬರೆದ್ರಂತೆ. 125 ಪ್ರಶ್ನೆಗಳಿಗೆ ಇದುವರೆಗೆ ನಮಗೆ ಉತ್ತರನೇ ಸಿಗಲಿಲ್ಲ. 125 ಡೌಟ್ಸ್ ಇದೆ, ಸಂದೇಹಗಳಿದೆ, ಪ್ರಶ್ನೆಗಳಿದೆ, ಅದಕ್ಕಿನ್ನೂ ಉತ್ತರನೇ ಸಿಗಲಿಲ್ಲ. ದೇರ್ ಆರ್ 125 ಅನ್ಆನ್ಸರ್ಡ್ ಕ್ವಶನ್ಸ್ ಅಂತ. ಆ ಪುಸ್ತಕದಲ್ಲಿ ಬರೀ ಪ್ರಶ್ನೆಗಳೇ ಇದೆ. ಸೊ ಈ ಪ್ರಶ್ನೆಗಳು ಇನ್ನೂ ನಿಗೂಢವಾಗಿ ಉಳಿದಿವೆ, ಇದಕ್ಕೆ ನಮ್ಮ ಬಳಿ ಉತ್ತರವಿಲ್ಲ ಅಂತ ಅವರು ಹೇಳ್ತಾರಂತೆ. ಸೊ ಆ ಪುಸ್ತಕವನ್ನು ಎಲ್ಲರೂ ಖರೀದಿಸಿ ಓದ್ತಾರೆ. ಏನಿದೆ ನೋಡೋಣ ಅದು ಅಂತೇಳಿ ಅದು ಬೆಸ್ಟ್ ಸೆಲ್ಲರ್ ಆಗುತ್ತೆ. ಸೊ ಬರೀ ಪ್ರಶ್ನೆಗಳಿರುವಂತಹ ಆ ಪುಸ್ತಕ ಬೆಸ್ಟ್ ಸೆಲ್ಲರ್ ಆಗುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇರುವಂತಹ ನಮ್ಮ ಭಗವದ್ಗೀತೆಯನ್ನು ಯಾವಾಗ ನಾವು ಬೆಸ್ಟ್ ಸೆಲ್ಲರ್ ಮಾಡುವಂಥದ್ದು, ಯಾವಾಗ ನಾವು ಅದನ್ನು ಓದುವಂಥದ್ದು ಅಲ್ವಾ? ಪ್ರಶ್ನೆಗಳೇ ಇರುವಂಥ ಪುಸ್ತಕವನ್ನು ಅಷ್ಟು ಪ್ರಸಿದ್ಧಿಯನ್ನು ಗಳಿಸಿತು. ಉತ್ತರಗಳಿರುವಂಥ ಪುಸ್ತಕವನ್ನು ಯಾರು ಓದೋದಕ್ಕೆ ಯಾಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ? ಸೊ ನಂಬಿಕೆ ನಮಗೆ ಇರಬೇಕು. ಎಲ್ಲವೂ ಭಗವದ್ಗೀತೆಯಲ್ಲಿ ಎಲ್ಲ
ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆ, ಇದು ಪರಿಪೂರ್ಣನಾದ ಭಗವಂತನಿಂದ ಕೊಡಲ್ಪಟ್ಟಿರುವಂಥದ್ದು. ಆದರೂ ನಾವು ಇದನ್ನು ನಂಬುವುದಿಲ್ಲ. ಯಾಕೆ ನಂಬುವುದಿಲ್ಲ? ಕೆಲವರು ಹೇಳ್ತಾರೆ ಭಗವಂತ ನನ್ನ ಮುಂದೆ ಬಂದು ನಿಂತರೆ, ದೇವರು ನನ್ನ ಮುಂದೆ ಬಂದು ನಿಂತರೆ ನಾನು ನಂಬುತ್ತೇನೆ ಅಂತೇಳಿ. ಸೊ ದೇವರು ನಿನ್ನ ಮುಂದೆ ಬಂದು ನಿಂತರೆ ಕೂಡ, ಅಂದರೆ ಮೊದಲನೇದಾಗಿ ನಿನಗೆ ಯಾವ ಅರ್ಹತೆ ಯೋಗ್ಯತೆ ಇದೆ ದೇವ್ರು ನಿನ್ನ ಮುಂದೆ ಬಂದು ನಿಲ್ಬೇಕು ಅಂತ ಆದೇಶ ಮಾಡೋದಕ್ಕೆ? ಒಂದು ವೇಳೆ ಬಂದು ನಿಂತರೆ ಕೂಡ ಅವರು ದೇವರಂತ ಗುರುತಿಸೋದಕ್ಕೆ ನಿನ್ನ ಹತ್ರ ಏನು, ನಿನ್ನಲ್ಲಿ ಏನು ಜ್ಞಾನ ಇದೆ, ಏನು ಯೋಗ್ಯತೆ ಇದೆ ಅಲ್ವಾ? ಸೊ ಆದ್ದರಿಂದ ದೇವರನ್ನ ಕಂಡ್ರೆ ಮಾತ್ರ ನಾನು ನಂಬ್ತೀನಿ ಅಂತ ಹೇಳುವಂಥದ್ದು ಮೂರ್ಖತನ. ಈಗ ಒಂದು ದೇಶದ ಪ್ರಧಾನಿಯನ್ನ ಭೇಟಿ ಮಾಡ್ಬೇಕಂತ ಇದ್ರೆ ಆಗುತ್ತಾ ನಮಗೆ ಸುಲಭವಾಗಿ ಭೇಟಿ ಮಾಡಲಿಕ್ಕೆ? ಎಷ್ಟೆಲ್ಲ ಪ್ರೊಸೀಜರ್ಸ್ ಇದೆ, ಎಷ್ಟು ವಿಧಾನಗಳಿದೆ. ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ಅಥವಾ ಏನೇನೋ ಮಾಡಬೇಕು, ಆದರೂ ಕೂಡ ನಮಗೆ ಅವರನ್ನು ಭೇಟಿ ಆಗ್ಲಿಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಅದೇ ನಾವು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರೆ, ತುಂಬ ಒಳ್ಳೆಯ ಕೆಲಸ ಅಂದರೆ ಒಂದು ಪ್ರಶಸ್ತಿಯನ್ನು ಕೊಡುವಂಥ, ಸನ್ಮಾನಕ್ಕೆ ಕಾರಣವಾಗುವಂಥ ಕೆಲಸವನ್ನು ಮಾಡಿದಾಗ ಪ್ರಧಾನಿಯವರೇ ನಮ್ಮನ್ನು ಕರೆಸ್ಬೋದು, ಅಥವಾ ಅವರು ನಾವಿದ್ದ ಸ್ಥಳಕ್ಕೆ ಬರ್ಬೋದು ನಮಗೆ ಪ್ರಶಸ್ತಿಯನ್ನು ಕೊಡೋದಕ್ಕೆ, ಆ ಸಮಾರಂಭವನ್ನು ಏರ್ಪಡಿಸಿ ಅಲ್ಲಿಗೆ ಅವರು ಬರುವಂಥ ಸಾಧ್ಯತೆ ಇದೆ, ಇಲ್ಲ ಅಂಥೇಳಿ ಅಲ್ಲ ಅಲ್ವಾ? ಸೊ ಒಂದು ದೇಶದ ಪ್ರಧಾನಿಯನ್ನೇ ನಾವು ನೋಡಲಿಕ್ಕೆ ಆಗೋದಿಲ್ಲ ಅಂತ ಆದಾಗ, ಆದರೆ ನಾವು ಒಳ್ಳೆಯ ಕೆಲಸ ಮಾಡಿದಾಗ ಅವರು ನಮ್ಮಲ್ಲಿಗೆ ಬರ್ಬೋದು ಅಂತೇಳಿ. ಅದೇ ಥರ ಭಗವಂತನನ್ನ ನೋಡುವಂಥ ಒಂದು, ಅಂದರೆ ನಾನು ನೋಡ್ಬೇಕಂತ ನೀನು ಆ ಥರ, ಅಂದರೆ ನನ್ನ ಮುಂದೆ ಬಂದು ನಿಲ್ಬೇಕು ಅನ್ನುವಂಥ ಇದನ್ನು ನೀನು, ಅಂದರೆ ಅದನ್ನು ನೀನು ಬಯಸಬೇಡ, ನನ್ನ ಮುಂದೆ ಭಗವಂತ ಬಂದು ನಿಲ್ಬೇಕಂತೇಳಿ ನೀನು ಅಂತಹ ಭಕ್ತಿಯನ್ನು ಮಾಡು, ಅಂತಹ ಭಕ್ತಿಯನ್ನು ಮಾಡು. ಭಗವಂತನೇ ನಿನ್ನ ಬಳಿಗೆ ನಿನ್ನನ್ನು ನೋಡಲಿಕ್ಕೆ ಬರುವಂಥ ಭಕ್ತಿಯನ್ನು ಮಾಡು ಅಂತ ಹೇಳ್ತಾರೆ ಆಚಾರ್ಯರುಗಳು.